ಅತ್ಯಂತ ಖುಷಿ ಕೊಟ್ಟ ದಿನ ಇವತ್ತು. ವಿಶೇಷವಾಗಿ ನಾವು ಕೂಡ ಹರಿಹರದವರು, ಅಲ್ಲಿಯೂ ಕೂಡ ತುಂಗಭದ್ರಾ ಆರತಿಗೆ ಆಯೋಜನೆಯನ್ನು ಮಾಡಿದ್ದೀವಿ. ಅದಕ್ಕಿಂತ ಪೂರ್ವದಲ್ಲೇ ಈ ಹುಲಿಗೆಮ್ಮ ದೇವಿಯ ಇಚ್ಛೆ ಅದು. ಮತ್ತು ಮುಖ್ಯವಾಗಿ ಇದರ ಸಂಪೂರ್ಣವಾಗಿರುವಂಥ ಜವಾಬ್ದಾರಿ ತೆಗೆದುಕೊಂಡವರು ಅತ್ಯಂತ ಜನಪ್ರಿಯ ಸಂಸದರಾಗಿರುವಂಥ ರಾಜಶೇಖರ್ ಇಟ್ನಾಳ್ ಅವರ ಸಂಕಲ್ಪದೊಂದಿಗೆ ನೋಡಿ ಹೆಂಗೆ ಕಾಶಿಯಲ್ಲಿ ಗಂಗಾ ಆರತಿ ಆಗುತ್ತೋ ಆ ಗಂಗಾ ಆರತಿಯ ಮಾದರಿಯಲ್ಲಿ ಕಾಶಿಯಲ್ಲಿರುವಂಥ ಎಲ್ಲ ಪುರೋಹಿತರು ಬಂದು ಸ್ವತಃ ಆರತಿ ಮಾಡುವಂಥ ಗಂಗಾ ಆರತಿ ಮಾಡುವಂಥ ಪುರೋಹಿತರೇ ಬಂದು ಇಲ್ಲಿ ತುಂಗಭದ್ರಾ ಆರತಿ ಮಾಡಿರೋದು ಒಂದು ವಿಶೇಷ. ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಬರಗಾಲ ಇತ್ತು, ಇವತ್ತು ಸಂಪೂರ್ಣವಾಗಿ ಸಂಪದ್ಭರಿತವಾಗಿದೆ. ಇದು ಭತ್ತದ ಕನಜನಾಡ. ಇದು ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ಹುಲಿಗೆಮ್ಮನ ಶ್ರೀ ಕ್ಷೇತ್ರದಲ್ಲಿ ಈ ಥರ ಆರತಿ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಸಾವಿರ ಜನ ಬಂದು ಏನು ಹುಲಿಗೆಮ್ಮನಿಗೆ ದರ್ಶನ ಪಡ್ಕೊಂಡು ಸ್ನಾನ ಮಾಡಿಕೊಂಡು ದರ್ಶನ ಪಡ್ಕೋಬೇಕು. ಇಲ್ಲೆಲ್ಲ ಮೆಟ್ಟಿಲುಗಳಾಗಬೇಕು, ಸ್ನಾನಘಟ್ಟಗಳಾಗಬೇಕು. ಇಲ್ಲಿ ಸಾವಿರಾರು ಜನ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು, ಅನುಷ್ಠಾನವನ್ನು ಮಾಡುವಂಥ ಭವ್ಯ ದಿವ್ಯ ಕ್ಷೇತ್ರ ಆಗುತ್ತೆ ಅಂತ ನಮ್ಗೆ ಭಾಳ ಖುಷಿ ಆಗುತ್ತೆ. ನಾವು ನಿನ್ನೆಯಿಂದನೇ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಆರಂಭ ಮಾಡಿದ್ದೇವೆ. ಇದು ಈಗ ಇವತ್ತು ಸಾಯಂಕಾಲ ಮುಗೀತದೆ. ಇದು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರ ಇಂಥ ಒಬ್ಬ MP ಇರಬೇಕು ಅಂತ ಬಯಸ್ತೀನಿ ನಾನು. ಮೋಸ್ಟ್ ಹಾರ್ಟ್ಲಿ ಅತ್ಯಂತ ಭಕ್ತಿವಂತ ಶ್ರದ್ಧಾವಂತ MP ಗಳು ಸಂಸದರು ಪ್ರತಿಯೊಬ್ಬ ಜಿಲ್ಲೆಗೆ ಇಂಥ ಒಬ್ಬ MP ಇರಬೇಕು. ಇಂಥವ್ರು ಇರೋದ್ರಿಂದ ನಮ್ಮ ನಾಡು ಸಂಪದ್ಭರಿತವಾಗತ್ತೆ. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಈ ಹುಲಿಗೆಮ್ಮನು ಭಾಳ ದೊಡ್ಡ ಶಕ್ತಿ. ಹೆಂಗೆ ಸೌದತ್ತಿ ಎಲ್ಲಮ್ಮನು ಆ ಭಾಗದ ಉತ್ತರ ಕರ್ನಾಟಕ, ಈ ಭಾಗದಲ್ಲಿ ಹುಲಿಗೆಮ್ಮ ಬಹಳ ದೊಡ್ಡ ಶಕ್ತಿ, ಕೋಟ್ಯಾಂತರ ಭಕ್ತಿಗೆ ಆರಾಧ್ಯ ದೈವತೆ. ಅವಳು ತುಂಗಭದ್ರೆಯ ತಟದಲ್ಲೇ ಇರುವುದು ನೋಡಿ. ಏಕಾಲಕ್ಕೆ ತುಂಗಭದ್ರೆಗೂ ಆರತಿ ನಡೀತಾ ಇತ್ತು, ಹುಲಿಗೆಮ್ಮ ದೇವಿಗೂ ಆರತಿ ನಡೀತಾ ಇತ್ತು. ಬಹುತೇಕ ಜಗತ್ತಿನಲ್ಲಿ ಎಲ್ಲಿ ನಡೆದಿಲ್ಲ ಇದನ್ನು ಅಂಥ ವಿಶೇಷವಾದ ಕಾರ್ಯಕ್ರಮ. ಇವತ್ತು ನದಿಗೆ ಬಾಗಿನವನ್ನು ಅರ್ಪಿಸಿದ್ವಿ, ಪೂಜೆ ಆಯಿತು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ನಮಸ್ಕಾರ. ತುಂಗಭದ್ರಾ ಆರತಿ ಇಂದು ಎಲ್ಲರ ಹರಗುರು ಚರಣರ ಶ್ರೀಗಳ ಮತ್ತು ಮುಜರಾಯಿ ಇಲಾಖೆ ಸಚಿವರಾದಂಥ ಶ್ರೀಮಾನ್ ರಾಮಲಿಂಗೇಶ್ ಸರ್ ಅವರ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಸರ್ ಅವರು, ರಾಘವೇಂದ್ರ ಇಟ್ನಾಳ್ ಅವರು, ಹೇಮಲತಾ ನಾಯಕ್ ಅವರು ಮತ್ತು ಅವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಶ್ರೀಗಳು ವಿಶೇಷವಾಗಿ ಮಾರ್ಗದರ್ಶನ ಮಾಡಿದಂಥ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ತುಂಗಭದ್ರಾ ಆರತಿ ಭಾಳ ಯಶಸ್ವಿಯಾಗಿದೆ. ಅದರ ಜೊತೆಯಲ್ಲಿ ಕೂಡ ಈ ಯಶಸ್ವಿಗೆ ತಮ್ಮ ಮಾಧ್ಯಮ ಮಿತ್ರರ ಸಹಕಾರ ಕೂಡ ಭಾಳಷ್ಟಿದೆ, ಯಶಸ್ವಿಯಾಗಿದೆ. ಇವತ್ತು ಭಾಳಷ್ಟು ಮಳೆ ಕೂಡ ಬಂತು, ಒಂದು ಹಂತದಲ್ಲಿ ಆತಂಕ ಆಗಿತ್ತು. ಆದರೆ ಸರಿಯಾದ ಸಮಯಕ್ಕೆ ಮಳೆ ನಿಂತ್ಕೊಂಡ್ರಿಂದ ಭಾಳಷ್ಟು ಇವತ್ತು ಜನ ಖುಷಿ ಪಟ್ಟಿದ್ದಾರೆ. ತುಂಗಭದ್ರೆ ತಾಯಿ ಯಾವಾಗಲೂ ಕೂಡ ಒಡಲು ತುಂಬಿರಲಿ ಅಂತೇಳಿ ಆ ಹುಲಿಯಮ್ಮ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇದ್ರ ಉದ್ದೇಶ ಈಗ ನಾವು ಒಂದು ದೇವಿಯನ್ನು ಆರಾಧಿಸ್ತೀವಿ, ಗಂಗೆಯನ್ನು ಪ್ರಾರ್ಥಿಸ್ತೀವಿ ಅಂದರೆ ಯಾವಾಗಲೂ ಕೂಡ ನಮ್ಮ ಲೋಕ ಕಲ್ಯಾಣಕ್ಕೆ, ನಮ್ಮ ಎಲ್ಲ ರೈತರಿಗೆ, ಎಲ್ಲ ಸಮಾಜಕ್ಕೆ ಯಾವಾಗಲೂ ಕೂಡ ತುಂಗಭದ್ರಾ ನಮ್ಮ ಡ್ಯಾಮ್ಗೆ, ನದಿಗೆ ಯಾವುದೇ ಆತಂಕ ಬರದೇ ಇರಲಿ, ಯಾವಾಗಲೂ ಕೂಡ ತುಂಬಿರಲಿ ಅನ್ನೋ ಉದ್ದೇಶದಿಂದ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೋಸ್ಕರ ಈ ಆರತಿಯನ್ನು ಮಾಡಿದ್ದೀವಿ. ಎಲ್ಲ ವಿಘ್ನಗಳು ದೂರ ಆಗಲಿ, ಎಲ್ಲ ತುಂಗಭದ್ರಾ ಡ್ಯಾಮಿಗೆ ಬಂದಿರತಕ್ಕಂಥ ಎಲ್ಲ ವಿಘ್ನಗಳು ದೂರ ಆಗಿ ಯಾವಾಗಲೂ ಕೂಡ ತುಂಗಭದ್ರೆ ತುಂಬಿರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಪ್ರತಿ ವರ್ಷ ಈ ಆಚರಣೆಯನ್ನು ಪ್ರತಿ ವರ್ಷ ಅದೇ ಹೇಳಿದ್ವಿ ನಾವು ಲಾಸ್ಟ್ ಟೈಮು, ಈ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಈ ಆಚರಣೆಯನ್ನು ಮಾಡ್ತೇವೆ. ಥ್ಯಾಂಕ್ ಯು.